ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಕಲಬೆರಕೆ ಇಲ್ದಿರೋಂಥ ಪ್ಯೂರ್ ಅರಿಶಿನ ಪುಡಿನ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು 1 kg ಅರಿಶಿನ ಕೊಂಬು ತರಿಸಿದ್ದೀನಿ. ಇದನ್ನು ಕುಟ್ಟಿ ಪುಡಿ ಮಾಡಿ ಅರಿಶಿನ ಪುಡಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲೆಲ್ಲ ನಮ್ಮ ತಾಯಿಯವರು ಇದೇ ಥರ ಅರಿಶಿನ ಕೊಂಬನ್ನು ಬೀಸೋ ಕಲ್ಲಲ್ಲಿ ಬೀಸಿ ಪುಡಿ ಮಾಡಿ ಸ್ಟೋರ್ ಮಾಡ್ಕೊಂಡು ಅಡುಗೆಗೆ ಯೂಸ್ ಮಾಡ್ತಾಯಿದ್ರು. ನಾನು ಅದೇ ಥರ ಫಾಲೋ ಮಾಡ್ತಿದ್ದೀನಿ. ಬಟ್ ಬೀಸೋ ಕಲ್ಲಲ್ಲ, ಮಿಷನ್ನಲ್ಲಿ ನಾನು ಮಾಡಿಸ್ತೀನಿ. ನಾನಿಲ್ಲಿ 1 kg ಅರಿಶಿನ ಕೊಂಬು ತರಿಸಿದ್ದೀನಿ. ನೀವು ಬೇಕಾದರೆ ಅರ್ಧ kg ಅರಿಶಿನ ಕೊಂಬಾದರೂ ತರಿಸಿ ಈ ಥರ ಪುಡಿ ಮಾಡ್ಕೊಳ್ಳಿ. ಇದು ಅರ್ಧ kg ಆದ್ರೂ ಮಿಷನ್ನಲ್ಲಿ ಹಾಕ್ಕೊಡ್ತಾರೆ. ನಾನು ಒಬ್ಬಳೇ ಕುಟ್ತಿರೋದ್ರಿಂದ ನಮ್ಮ ಅತ್ತೆಯವರು ಸಹ ನನ್ನ ಜೊತೆಗೆ ಅರಿಶಿನ ಕೊಂಬು ಕುಟ್ತಾ ಇದ್ದಾರೆ. ನೋಡಿ, ಈ ಥರ ಎಲ್ಲ ಕುಟ್ಟಿ ಪುಡಿ ಮಾಡ್ಕೊಳ್ತಿದ್ದೀವಿ. ಈ ಥರ ಪುಡಿ ಮಾಡಿದ್ರೇ ನಾವು ಮಿಷನ್ಗೆ ಹಾಕ್ಸ್ಕೊಂಬರೋಕ್ಕಾಗೋದು. ಇಲ್ಲಾಂದರೆ ಇಡೀ ಅರಿಶಿನ ಕೊಂಬು ಇದ್ದರೆ ಆ ಮಿಷನ್ನಲ್ಲೇ ಹಾಕಲ್ಲ. ಹಾಗಾಗಿ ಈ ಥರ ಒಂದಿನ ಶ್ರಮಪಟ್ಟು ನಾವು ಮಾಡಿಕೊಂಡ್ರೆ 1 kg ನಾನು 1 ವರ್ಷ ಆಗುತ್ತೆ. ನಮ್ಮ ಮನೆಯಲ್ಲಿ ನಾವು 4 ಜನ ಇದ್ದೀವಿ. ಟೋಟಲ್ 5 ಜನ ಇದ್ದೀವಿ. ನನ್ನ ಮಗಳು ಸಿಟಿಯಲ್ಲಿ ಹಾಸ್ಟ್ಲಲ್ಲಿ ಇರ್ತಾಳೆ. ಯಾವಾಗಾರು ಒಂದು ಸಲ ಬಂದು ಹೋಗ್ತಾಳೆ ರಜೆ ಇದ್ದಾಗ. ಹಾಗಾಗಿ ನಾವು 4 ಜನ 5 ಜನಕ್ಕೆ ನಮಗೆ 1 ವರ್ಷದವರೆಗೂ ಈ ಪುಡಿ ಆಗುತ್ತೆ. ಒಂದು ದಿನ ನಾವು ಶ್ರಮಪಟ್ಟು ಮಾಡಿಟ್ಕೊಂಡ್ರೆ ಯಾವುದೇ ಕಲಬೆರಕೆ ಇಲ್ಲದಂಥ ಒಳ್ಳೆ ಅರಿಶಿನ ಪುಡಿನ ನಾವು ಅಡುಗೆಗೆಲ್ಲ ಬಳಸಿ ಅದನ್ನು ಊಟ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ನಾನು ಇವತ್ತು ಅರಿಶಿನ ಕೊಂಬನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ಕೆಲವರು ಅರಿಶಿನ ಕೊಂಬನ್ನು ನೀರಲ್ಲಿ ನೆನೆ ಹಾಕಿ ಓವರ್ನೈಟು ಬೆಳಿಗ್ಗೆ ಅದನ್ನು ತೆಗೆದು ನೀರಿಂದ ಫಸ್ಟ್ ಆಮೇಲೆ ಜಜ್ಜಿ ಅದನ್ನು ಬಿಸಿಲಿಗೆ ಒಣಗಿಡ್ತಾರೆ. ನಾನು ಆ ಥರ ಮಾಡಲ್ಲ. ಇಡೀ ಒಣ ಕೊಂಬನ್ನೇ ನಾನು ಜಜ್ಜಿ ಪುಡಿ ಮಾಡಿ ಮಿಷನ್ನಿಗೆ ಕಳಿಸ್ತೀನಿ. ಈ ಜಜ್ಜಿರೋ ಈ ಅರಿಶಿನ ಕೊಂಬನ್ನು ನೋಡಿ ಈಗ ಒಂದು ತಟ್ಟೆಗೆಲ್ಲ ತಕ್ಕೊಳ್ತಿದ್ದೀನಿ. ಅರ್ಧ ಅರಿಶಿನ ಕೊಂಬು ಜಜ್ಜಿ ಪುಡಿ ಮಾಡಿದ್ದೀವಿ. ಇನ್ನೊಂದು ಅರ್ಧ ಅರಿಶಿನ ಕೊಂಬು ಇದೆ. ಈಗ ಒಂದು ಪ್ಲೇಟಿಗೆಲ್ಲ ತಕ್ಕೊಳ್ತಿದ್ದೀನಿ. ಈ ಸೈಜ್ ನಾವು ಜಜ್ಕೊಂಡ್ರೆ ಸಾಕು. ಈ ಥರ ಕುಟ್ಟಿ ಇಷ್ಟು ಪುಡಿ ಮಾಡಿಕೊಟ್ರೆ ಮಿಷನ್ನಲ್ಲಿ ಹಾಕ್ಕೊಡ್ತಾರೆ ನಮಗೆ. ಮಿಷನ್ನಲ್ಲಿ ಹಾಕಿದ ಮೇಲೂ ನಾನು ನಿಮಗೆ ಪುಡಿ ಯಾವ ಥರ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ಈಗ ನೋಡಿ, ಈ ಥರ ಅರಿಶಿನ ಕೊಂಬು ಜಜ್ಜುವಾಗ ಸಿಡಿಯುತ್ತೆ ಅಂತ ಸುತ್ತಲೂ ಬಟ್ಟೆ ಇಟ್ಕೊಂಡು ಜಜ್ಜಿದ್ದೀನಿ. ಇನ್ನೊಂದು ಅರ್ಧ ಅರಿಶಿನ ಕೊಂಬಿದೆ, ಅದನ್ನೂ ಸಹ ನಾನು ಜಜ್ಕೊಳ್ತೀನಿ. ಉಳಿದಿರೋ ಎಲ್ಲ ಅರಿಶಿನ ಕೊಂಬನ್ನು ಸಹ ಜಜ್ಜಿದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆಲ್ಲ ತುಂಬ್ಕೊಂಡು ಬೇಕಾದರೆ ಇನ್ನೂ ಸ್ವಲ್ಪ ಬಿಸಿಲಿಗೆ ಇಟ್ಕೊಳ್ಬೋದು. ಬೇಡ ಅಂದರೆ ಹಾಗೇನು ನಾವು ಹಾಕ್ಸ್ಕೊಂಡು ಬರ್ಬೋದು. ನಾನು ಕೊಂಬನ್ನೇ ಒಣಗಿಸಿದ್ದೀನಿ. ಇನ್ನೂ ಸ್ವಲ್ಪ, ಯಾಕಂದರೆ ಭಾಳ ದಿನ ಇಡೋ ಪುಡಿ ಆಗಿರೋದ್ರಿಂದ ಅರಿಶಿನ ಪುಡಿ ಇನ್ನೂ ಸ್ವಲ್ಪ ಹೊತ್ತು ಈ ಥರ ಆಗಿರೋದನ್ನ ಬಿಸಿಲಿಗೆ ಇಟ್ಕೊಳ್ತೀನಿ. ಅದಾದಮೇಲೆ ಒಂದು ಬಾಕ್ಸಿಗೆ ತುಂಬಿ ಮಿಷನ್ ಮನೆಗೆ ಕಳಿಸ್ತೀನಿ ಹಾಕ್ಸ್ಕೊಂಬರೋಕ್ಕೆ. ನೋಡಿ, ಇಷ್ಟಿಷ್ಟು ಪುಡಿ ಜಜ್ಕೊಂಡ್ರೆ ಸಾಕು. ಇಷ್ಟಿಷ್ಟ ದೊಡ್ಡ ಸೈಜ್ ಆಗಿದ್ರೂ ನಡೆಯುತ್ತೆ. ಒಂದು ದಿನ ಒಂದು ಸ್ವಲ್ಪ ಹೊತ್ತು ನಾವು ಶ್ರಮ ಪಟ್ಟರೆ ಸಾಕು, ಇಡೀ ವರ್ಷದ ದಿನ ಆರಾಮಾಗಿ ಒಳ್ಳೆ ಪ್ಯೂರ್ ಅರಿಶಿನ ಊಟ ಮಾಡ್ಬೋದು. ಯಾವಾಗ ಅರಿಶಿನ ಕೊಂಬು ತಂದು ನಾವು ಕುಟ್ಟುವಾಗ ಈ ಥರ ಒಂದು ಸ್ವಲ್ಪ ಅರಿಶಿನ ಕೊಂಬು ಎತ್ತಿಡ್ತೀನಿ. ಅರಿಶಿನ ಕೊಂಬು ಪ್ಲೇನ್ ಆಗಿದ್ದರೆ ಶ್ರೇಷ್ಠ ಅಲ್ಲ. ಉಡಿ ತುಂಬಕ್ಕೆ ಈ ಥರ ಸಣ್ಣ ಸಣ್ಣ ಕುಡಿ ಹಂಗೆ ಬಂದಿರೋ ಅರಿಶಿನ ಕೊಂಬು ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾನು ಉಡಿ ತುಂಬಕ್ಕೆ ಇಷ್ಟನ್ನು ತೆಗೆದಿದ್ದೀನಿ. ಇದನ್ನು ನಾವು ಮುತ್ತೈದೆ ಗುಡಿ ತುಂಬುವಾಗ ಕೊಬ್ಬರಿ ಬಟ್ಲು, ಬೆಟ್ಟಡಿಕೆ ಜೊತೆ ಒಂದು ಅರಿಶಿನ ಕೊಂಬು ಅಡಿಕೆಯಲ್ಲಿ ಸಹ ಇಟ್ಟು ಉಡಿ ತುಂಬ್ತೀವಿ. ಹಾಗೆಯೇ ವರಮಹಾಲಕ್ಷ್ಮಿಗೂ ಸಹ ಇದೇ ಥರ ನಾವು ಉಡಿ ರೆಡಿ ಮಾಡ್ಕೊಳ್ತೀನಿ. ಹಾಗಾಗಿ ನಾನು ಈ ಥರ ಅರಿಶಿನ ಕೊಂಬನ್ನ ಎತ್ತಿಟ್ಕೊಳ್ತೀನಿ. ಇದಾದಮೇಲೆ ಈಗ ಉಳಿದಿರೋದನ್ನ ಜಜ್ಜಿರಿ ಪುಡಿ ಮಾಡಿರೋದನ್ನ ನಾನು ಒಂದು ಬಾಕ್ಸಿಗೆ ತುಂಬ್ಕೊಳ್ತೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ರೆಡಿಯಾಗಿರೋ ಈ ಅರಿಶಿನ ಕೊಂಬನ್ನು ನಾನು ಮಿಷನ್ ಮನೆಗೆ ಕಳಿಸುವಾಗ ಜೊತೆಗೆ ಒಂದು ಸ್ವಲ್ಪ ರೇಷನ್ ಅಕ್ಕಿನೂ ಕಳಿಸ್ತೀನಿ. ಯಾಕೆ ಅಂದರೆ ಮಿಷನ್ಗೆ ಹತ್ತಿರೋ ಎಲ್ಲ ಅರಿಶಿನ ಪುಡಿನೂ
ಆ ಅಕ್ಕಿ ಜೊತೆ ಬರುತ್ತೆ ಅಂತ ಅಕ್ಕಿನ ಸ್ವಲ್ಪ ಹಾಕ್ತಾರೆ. ತುಂಬ ಶೀತ ಆದಾಗ ಬಿಸಿ ಹಾಲಿಗೆ ಸ್ವಲ್ಪ ಈ ಅರ್ಶಿನದ ಪುಡಿ ಸೇರಿಸ್ಕೊಂಡು ಕುಡಿಯೋದ್ರಿಂದ ಶೀತ ಕಡಿಮೆಯಾಗುತ್ತೆ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅರಿಶಿನ ಅಂತ ನೋಡಿ. ನಮ್ಮ ಅರಿಶಿನ ಪುಡಿ ರೆಡಿಯಾಗಿದೆ ಈಗ. ಇದು ಯಾವುದೇ ಕಲಬೆರಕೆ ಇಲ್ಲದಂಥ ಪ್ಯೂರ್ ಅರಿಶಿನ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು 1 ವರ್ಷದವರೆಗೂ ಇಟ್ಕೊಂಡು ನಾವು ಊಟ ಮಾಡಿದರೆ ಕೆಡಲ್ಲ, ಏನಾಗಲ್ಲ, ಚೆನ್ನಾಗೇ ಇರುತ್ತೆ. ಒಂದು ಸಲ ಶ್ರಮಪಟ್ಟು ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಸಹ ಈ ಥರ ಟ್ರೈ ಮಾಡಿ. ಇದು ರೇಷನ್ ಅಕ್ಕಿನ ಅರಿಶಿನ ಕೊಂಬು ಹಾಕಿದ ಮೇಲೆ ಹಾಕಿರೋಂಥ ಅಕ್ಕಿ ಅರಿಶಿನ ಮಿಕ್ಸ್ ಇರೋ ಪುಡಿ ಅದು. ಇದನ್ನು ನಾನು ಅರಿಶಿನ ಕುಂಕುಮ ಥರ ಯೂಸ್ ಮಾಡ್ತೀನಿ. ಆಮೇಲೆ ಮುಖಕ್ಕೆ ಏನಾದರೂ ಪ್ಯಾಕ್ ಹಾಕೋ ಹಾಗಿದ್ರೆ ಇದನ್ನೇ ನಾನು ಬಳಸ್ಕೊಂಡು ಮುಖಕ್ಕೆ ಪ್ಯಾಕ್ ಹಾಕ್ಕೊಳ್ತೀನಿ. ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಜೊತೆಗೆ ಅರಿಶಿನ ಮಿಕ್ಸ್ ಆಗಿರೋದ್ರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಈ ಥರ ಮನೆಯಲ್ಲೇ ಮಾಡಿರೋ ಅರಿಶಿನ ಆಗಿರೋದ್ರಿಂದ ಇದನ್ನು ನಾವು ಹಾಲಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಶಕ್ತಿ ಹೆಚ್ಚಾಗುತ್ತೆ. ಯಾವುದಾದ್ರೂ ಗಾಯಕ್ಕೆ ಹಾಕ್ಕೊಂಡ್ರೆ ಅರಿಶಿನ ಪುಡಿನ ಬೇಗ ಗಾಯ ಮಾದೋಗುತ್ತೆ. ಸಣ್ಣ ಪುಟ್ಟ ಗಾಯಗಳಿಗೆಲ್ಲ ಅರಿಶಿನ ಪುಡಿ ಹಾಕ್ಕೊಂಡು ಗಾಯ ವಾಸಿ ಮಾಡ್ಕೊಳ್ಬೋದು. ನೋಡಿ, ಈ ಅರಿಶಿನದ ಪುಡಿಗೂ ಆ ಅರಿಶಿನದ ಪುಡಿಗೆ ವ್ಯತ್ಯಾಸ ನೋಡಿ. ಇದು ಮಿಷನ್ನಲ್ಲಿ ಹತ್ತಿರೋ ಎಲ್ಲ ಅರಿಶಿನೂ ಅಕ್ಕಿ ಜೊತೆಗೆ ಬಂದಿರೋದು. ಇದು ಅಷ್ಟು ಅರಿಶಿನ ಕಲರ್ ಇರೋಲ್ಲ. ಇದಕ್ಕೆ ವ್ಯತ್ಯಾಸ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಅಕ್ಕಿನ ಹಾಕ್ಸಿರೋ ಅರಿಶಿನದ ಪುಡಿ, ಅದು ಬರೀ ಅರಿಶಿನ ಪುಡಿ. ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಈ ಥರ ಎರಡಕ್ಕೂ ಯೂಸ್ ಮಾಡ್ಕೊಳ್ಬೋದು. ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಅರಿಶಿನ ಪುಡಿ ಬೆರೆಸಿ ಗಾಯಕ್ಕೆ ಹಚ್ಚೋದ್ರಿಂದ ಗಾಯ ಬೇಗ ಮಾಯುತ್ತವೆ. ಒಂದಿನ ಒಂದು ಸ್ವಲ್ಪ ಹೊತ್ತು ಶ್ರಮಪಟ್ಟರೆ ಈ ಥರ 2 ಥರದಷ್ಟು ಪುಡಿನ ನಾವು ಮಾಡ್ಕೊಳ್ಬೋದು. ಇದರಿಂದ ಆರೋಗ್ಯಕ್ಕೂ ಒಳ್ಳೆಯದು. ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.